ಇನ್ಸ್ಟಾಗ್ರಾಮ್ ಎಕ್ಸ್ ಯಾವುದೇ ಸಾಮಾಜಿಕ ಜಾಲತಾಣಗಳನ್ನು ಓಪನ್ ಮಾಡಿದ್ರೂ ಕಣ್ಣಿಗೆ ಬೀಳ್ತಾ ಇರೋದೇ ಈ ಕಾಕ್ರೋಚ್ ಜನತಾ ಪಾರ್ಟಿ. ಇದೇನಪ್ಪ ಕೇಳೋಕೆ ವಿಚಿತ್ರವಾಗಿದೆಯಲ್ಲ, ಏನಿದು ಅಂತ ನೀವು ಯೋಚಿಸ್ತಾ ಇದ್ರೆ ಖಂಡಿತ ಇದು ಕಡೆಗಾಣಿಸೋ ವಿಷಯವಂತೂ ಅಲ್ವೇ ಅಲ್ಲ. ಕಳೆದೆರಡು ದಿನಗಳಿಂದ ಸಾಮಾಜಿಕ ಜಾಲತಾಣಗಳಲ್ಲೆಲ್ಲ ಈ ಕಾಕ್ರೋಚ್ ಜನತಾ ಪಾರ್ಟಿ ಜಿರಳೆಯಂತೆ ಕಂಡಲ್ಲೆಲ್ಲ ಕಣ್ಣಿಗೆ ಕಾಣಿಸ್ಕೊಳ್ತಾನೆ ಇದೆ. ಗಂಟೆಯಿಂದ ಗಂಟೆಗೆ ತನ್ನ ಫಾಲೋವರ್ಸ್ ಸಂತತಿಯನ್ನ ಬೆಳೆಸ್ಕೊಳ್ತಾನೆ ಇದೆ. ಜೆನ್ಜಿಗಳೇ ಹುಟ್ಟು ಹಾಕಿದ ಈ ಪಾರ್ಟಿ ಸಾಕಷ್ಟು ಕುತೂಹಲಕಾರಿ ಅಂಶಗಳನ್ನ ಒಳಗೊಂಡಿದ್ದು, ನೀವೆಲ್ಲ ಇದರ ಬಗ್ಗೆ ತಿಳ್ಕೊಳ್ಳೇಬೇಕು. ಹಾಗಿದ್ರೆ ಬನ್ನಿ, ಕಾಕ್ರೋಚ್ ಜನತಾ ಪಾರ್ಟಿ ಹುಟ್ಟಿಕೊಂಡಿದ್ದು ಹೇಗೆ, ಇದರ ಉದ್ದೇಶ ಏನು ಅನ್ನೋದನ್ನ ತಿಳ್ಕೊಳ್ಳೋಣ. ನೀವು ನೋಡ್ತಾ ಇದ್ದೀರಾ ವಿಶ್ವವಾಣಿ ಟಿವಿ ಸ್ಪೆಷಲ್. ನಾನು ಸ್ವಾತಿ ಕೃಷ್ಣ. ಅಷ್ಟಕ್ಕೂ ನ್ಯಾಯಾಲಯದ ವಿವಾದಾತ್ಮಕ ಹೇಳಿಕೆಯಿಂದ ಹುಟ್ಟಿಕೊಂಡ ಕಾಕ್ರೋಚ್ ಜನತಾ ಪಾರ್ಟಿ ಎಂಬ ವ್ಯಂಗ್ಯಭರಿತ ಆಂದೋಲನ ಈಗ ದೇಶದ ಅತಿದೊಡ್ಡ ಆನ್ಲೈನ್ ಟ್ರೆಂಡ್ ಆಗಿ ಮಾರ್ಪಟ್ಟಿದೆ. ಕೇವಲ 3 ದಿನಗಳಲ್ಲಿ 20 ಲಕ್ಷಕ್ಕೂ ಹೆಚ್ಚು ಜನರು ಇದರ ಸದಸ್ಯತ್ವವನ್ನು ಪಡೆದಿದ್ದಾರೆ. ಇನ್ಸ್ಟಾಗ್ರಾಂನಲ್ಲಿ 40 ಲಕ್ಷ ಹಾಗೂ ಎಕ್ಸ್ನಲ್ಲಿ 1 ಲಕ್ಷಕ್ಕೂ ಅಧಿಕ ಫಾಲೋವರ್ಸ್ ಹೊಂದುವ ಮೂಲಕ ಈ ಪಕ್ಷ ಜಾಲತಾಣಗಳಲ್ಲಿ ದೊಡ್ಡ ಸಂಚಲನವನ್ನು ಸೃಷ್ಟಿಸಿದೆ. ಇದು ಅಧಿಕೃತವಾಗಿ ನೋಂದಾಯಿತ ರಾಜಕೀಯ ಪಕ್ಷ ಅಲ್ಲದೆ ಹೋದ್ರೂ ಯುವ ಸಮೂಹದ ಆಕ್ರೋಶ, ಮೀಮ್ಸ್ ಹಾಗೂ ರಾಜಕೀಯ ಸಂದೇಶಗಳನ್ನು ಒಳಗೊಂಡ ಡಿಜಿಟಲ್ ಯುಗದ ಪ್ರತಿಭಟನೆಯ ಸಂಕೇತವಾಗಿ ಹೊರಹೊಮ್ಮಿದೆ. ಮೇ 15ರಂದು ಸುಪ್ರೀಂ ಕೋರ್ಟ್ ವಿಚಾರಣೆ ವೇಳೆ ಭಾರತದ ಮುಖ್ಯ ನ್ಯಾಯಮೂರ್ತಿ ಸೂರ್ಯಕಾಂತ್ ಕೆಲವು ಯುವಕರನ್ನ ಜಿರಳೆಗಳು ಎಂದು ಕರೆದಿದ್ದು, ಅದು ಈ ಆಂದೋಲನಕ್ಕೆ ಕಿಡಿ ಹೊತ್ತಿಸಿತು. ನಿರುದ್ಯೋಗದಿಂದ ಕಂಗೆಟ್ಟಿದ್ದ ಯುವಜನತೆ ಇದರಿಂದ ತೀವ್ರ ಆಕ್ರೋಶಗೊಂಡು ಮೇ 16ರಂದು ಗೂಗಲ್ ಫಾರ್ಮ್ ಮೂಲಕ ಈ ಡಿಜಿಟಲ್ ಆಂದೋಲನವನ್ನು ಆರಂಭಿಸಿದ್ರು. ಯುವಕರ ಈ ದಿಢೀರ್ ಪ್ರತಿಕ್ರಿಯೆಯು ಇಂಟರ್ನೆಟ್ನ ಶಕ್ತಿಯನ್ನ ದೇಶಕ್ಕೆ ತೋರಿಸಿಕೊಟ್ಟಿದೆ. ಬೋಸ್ಟನ್ ವಿಶ್ವವಿದ್ಯಾಲಯದ ವಿದ್ಯಾರ್ಥಿ ಹಾಗೂ ಮಾಜಿ ಆಪ್ ಸ್ವಯಂ ಸೇವಕ ಅಭಿಜಿತ್ ದೀಪ್ಗೆ ಈ ಆಂದೋಲನದ ಸಂಸ್ಥಾಪಕ. ವ್ಯವಸ್ಥೆಯು ಯಾರನ್ನು ಎಣಿಸಲು ಮರೆತಿದೆಯೋ ಅಂತಹ ಸೋಮಾರಿಗಳ ಮತ್ತು ನಿರುದ್ಯೋಗಿಗಳ ಧ್ವನಿ ಇದಾಗಿದೆ ಎಂದು ಪಕ್ಷದ ಅಧಿಕೃತ ವೆಬ್ಸೈಟ್ ಹೇಳಿಕೊಂಡಿದೆ. ನಿರುದ್ಯೋಗಿಯಾಗಿರುವುದು ಹಾಗೂ ಸದಾ ಆನ್ಲೈನ್ನಲ್ಲಿ ಇರುವುದೇ ಇದರ ಅರ್ಹತೆಯಾಗಿದೆ. ಕೇಳೋಕೆ ಇದು ಹಾಸ್ಯಭರಿತ ಧಾಟಿಯಲ್ಲಿದ್ದರೂ ಈ ಪಕ್ಷವು ರಾಜಕೀಯ ಹೊಣೆಗಾರಿಕೆ, ಮಾಧ್ಯಮ ನಿಯಂತ್ರಣ, ಲಿಂಗ ಪ್ರಾತಿನಿಧ್ಯ ಮತ್ತು ಚುನಾವಣಾ ಸುಧಾರಣೆಗಳನ್ನು ಒಳಗೊಂಡ 5 ಅಂಶಗಳ ಪ್ರಣಾಳಿಕೆಯನ್ನು ಬಿಡುಗಡೆ ಮಾಡಿದೆ. ಟಿಎಂಸಿ ನಾಯಕರಾದ ಮಹುವಾ ಮೊಯಿತ್ರಾ ಹಾಗೂ ಹಾರ್ಟ್ ಮಿಲ್ ಸಹ ಸಂಸ್ಥಾಪಕ ಸಬೀರ್ ಭಾಟಿಯಾ ಕೂಡ ಈ ಆಂದೋಲನಕ್ಕೆ ಬೆಂಬಲವನ್ನು ಸೂಚಿಸಿದ್ದಾರೆ. ಆರಂಭದಲ್ಲಿ ಕೇವಲ ತಮಾಷೆಯಾಗಿ ಕಂಡು ಪ್ರಸ್ತುತ ಭಾರತದ ಜೆನ್ಜಿ ಯುವಜನತೆಯ ನಿರುದ್ಯೋಗದ ವಿರುದ್ಧದ ಅಸಮಾಧಾನದ ಪ್ರತಿಫಲನವಾಗಿ ಇದು ಕಾಣಿಸಿಕೊಳ್ತಾ ಇದೆ. ಈ ಆಂದೋಲನವು ಭವಿಷ್ಯದಲ್ಲಿ ಯುವ ರಾಜಕಾರಣದ ದಿಕ್ಕನ್ನು ಬದಲಿಸುವ ಸಾಂಪ್ರದಾಯಿಕವಲ್ಲದ ಹೊಸ ಮಾದರಿಯಾಗಿ ಹೊರಹೊಮ್ಮುವ ಎಲ್ಲಾ ಲಕ್ಷಣಗಳನ್ನು ಕೂಡ ತೋರಿಸ್ತಾ ಇದೆ. ಸದ್ಯಕ್ಕೆ ಇದು ಕೇವಲ ಸಾಮಾಜಿಕ ಜಾಲತಾಣಗಳ ಮೀಮ್ಸ್ ಪ್ರಪಂಚಕ್ಕೆ ಸೀಮಿತವಾಗದೆ ವ್ಯವಸ್ಥೆಯ ವಿರುದ್ಧ ಯುವ ಜನತೆ ತಮ್ಮ ಹತಾಶೆಯನ್ನು ಒಳಪಡಿಸಲು ಬಳಸುತ್ತಿರುವ ಒಂದು ಪ್ರಭಾವಶಾಲಿ ಅಸ್ತ್ರವಾಗಿ ದೇಶಾದ್ಯಂತ ಗುರುತಿಸಿಕೊಳ್ತಾ ಇದೆ. ಇದೇ ರೀತಿ ಇಂಟ್ರೆಸ್ಟಿಂಗ್ ವಿಡಿಯೋಸ್ಗಾಗಿ ನೋಡ್ತಾ ಇರಿ ವಿಶ್ವವಾಣಿ ಟಿವಿ ಸ್ಪೆಷಲ್. ಈ ವಿಡಿಯೋ ನಿಮ್ಗೆ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ. ಧನ್ಯವಾದ.